ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 39. ಅತುಲಃ ಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ಮೊದಲನೆಯ ನಾಮ ಅತುಲಃ. ಅತುಲಃ ಅಂತಂದರೆ ಹೋಲಿಕೆ ಮಾಡಲಿಕ್ಕೆ ಆಗದೇ ಇರುವಂತಹ ವಸ್ತು ಅಂತರ್ಥ. ತುಲಾ ಉಪಮಾನಮಸ್ಯ ನ ವಿದ್ಯತೆ ಇತಿ ಅತುಲಃ. ತುಲಾ ಅಂತಂದರೆ ಹೋಲಿಕೆ ಅಂತರ್ಥ. ಭಗವಂತನಿಗೆ ಇನ್ನೊಬ್ಬರನ್ನ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆ ಭಗವಂತನೇ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡವನು. ನತಸ್ಯ ಪ್ರತಿಮಾಸ್ತಿ ಯಸ್ಯ ನಾಮ ಮಹದ್ಯಶಃ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ. ನ ತ್ವತ್ಸಮೋಸ್ತಭ್ಯಧಿಕಃ ಕುತೋನ್ಯಃ ಅಂತ ಗೀತೆಯಲ್ಲಿ ಹೇಳಲ್ಪಡುತ್ತೆ. ಹಾಗಾಗಿ ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ಅತುಲಃ. ಎರಡನೆಯ ನಾಮ ಶರಭಃ ಅಂತ. ಶರಾಹ ಶರೀರಾಣಿ ಶೀರ್ಯಮಾಣತ್ವಾತ್ ತೇಷು ಪ್ರತ್ಯಗಾತ್ಮತೆಯ ಭಾತೀತಿ ಶರಭಃ. ನಮ್ಮ ದೇಹಕ್ಕೆ ಸಂಸ್ಕೃತದಲ್ಲಿ ಅಮರಕೋಶ ಅಂತ ಇದೆ. ಅಮರಸಿಂಹ ರಚನೆ ಮಾಡಿದಂತಹ ಅಮರಕೋಶದಲ್ಲಿ ಈ ಶರೀರಕ್ಕೆ ವಪುಹು ಅಂತ ಹೇಳಲಾಗತ್ತೆ, ದೇಹ ಅಂತ ಹೇಳಲಾಗತ್ತೆ, ಶರೀರ ಅಂತ ಹೇಳಲಾಗತ್ತೆ, ಗಾತ್ರಂ ಅಂತ ಹೇಳಲಾಗತ್ತೆ. ಹೀಗೆ ಅನೇಕ ವಿಧವಾದಂತಹ ನಾಮಗಳನ್ನು ನಮ್ಮ ಈ ಶರೀರಕ್ಕೆ ಹೇಳಲ್ಪಡುತ್ತೆ. ಅದರಲ್ಲಿ ಶರೀರ ಅಂದರೆ ಏನು ಅಂತ ಕೇಳಿದ್ರೆ ಶೀರ್ಯತೆ ಇತಿ ಶರೀರ ಅಂತ. ಶರೀರ ಅನ್ನುವಂಥದ್ದು ನಾಶ ಆಗತ್ತೆ, ಹಾಗಾಗಿ ಇದಕ್ಕೆ ಶರೀರ ಅಂತ ಹೇಳಬೇಕು. ಶರೀರ ನಾಶ ಆದರೂ ಶರೀರದ ಒಳಗಡೆ ಇರುವಂತಹ ಆತ್ಮ ನಾಶ ಆಗೋದಿಲ್ವಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಶರೀರವನ್ನು ಬೇಕಾದರೆ ಕತ್ತಿಯಿಂದ ತುಂಡರಿಸಬಹುದು, ಆತ್ಮನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಬೆಂಕಿಯಿಂದ ದಹಿಸ್ಲಿಕ್ಕಾಗೋದಿಲ್ಲ, ವಾಯುವಿನಿಂದ ಎತ್ತಿಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ನೀರಿನಿಂದ ತೋಯಿಸ್ಲಿಕ್ಕಾಗೋದಿಲ್ಲ. ಯಾವುದರಿಂದ ಏನೂ ಮಾಡಲಿಕ್ಕೆ ಆಗದೇ ಇರುವಂಥದ್ದೇ ಈ ಆತ್ಮಚೈತನ್ಯ. ಇಂತಹ ಆತ್ಮಚೈತನ್ಯ ರೂಪದಿಂದ ಭಗವಂತ ಶರೀರದ ಒಳಗಡೆ ಇದ್ದಾನೆ. ಹಾಗಾಗಿ ಭಗವಂತನ ಹೆಸರು ಶರಭಃ. ಮೂರನೆಯ ನಾಮವಾಗಿ ಭೀಮಃ. ಭೀಮಃ ಅಂತ ಹೇಳಿದ್ರೆ ಭಯಂಕರ ಅಂತ ಅರ್ಥ. ಬಿಭೇತಿ ಅಸ್ಮಾತ್ ಸರ್ವಂ ಇತಿ ಭೀಮಃ. ಭೀಮಾದಯೋ ಅಪಾದಾನೆ ಪಾಣಿನಿಯ ಒಂದು ವ್ಯಾಕರಣ ಸೂತ್ರಗಳಲ್ಲಿ ನಾವು ನೋಡ್ತೀವಿ. ಆ ಭಗವಂತ ಭೀಮ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾನೆ. ಮಹಾಭಾರತದಲ್ಲಿ ಪಂಚಪಾಂಡವರಲ್ಲಿ ಒಬ್ಬ ಭೀಮ. ಆ ಭೀಮನನ್ನು ಕಂಡ್ರೆ ಕೌರವರಿಗೆ ಅತ್ಯಂತ ಭಯ ಅನ್ನುವಂಥದ್ದಿತ್ತು. ಯಾಕೆ ಅಂತಂದರೆ ಅವನು ಭಯಪಡಿಸುವಂಥವನಾಗುತ್ತಿದ್ದ. ಭಗವಂತ ಇಲ್ಲಿ ಭಯಪಡಿಸುವಂಥವನು ಅನ್ನುವಂತಹ ಅರ್ಥದಲ್ಲಿ ತನ್ನ ನಾಮವನ್ನು ಗುರುತಿಸ್ಕೊಳ್ತಾ ಇದ್ದಾನೆ. ಆ ನಾಮದಿಂದ ಪರಮಾತ್ಮ ಯಾರಿಗೆ ಭಯಪಡಿಸ್ತಾನೆ ಅಂತ ಹೇಳಿದ್ರೆ, ಯಾರು ದುರ್ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ಅವನು ಭಯಂಕರನಾಗಿದ್ದಾನೆ. ಹಾಗಾಗಿ ಭೀಮಃ ಎನ್ನುವಂತಹ ನಾಮ. ಆ ಭಗವಂತ ತನ್ನ ಭಕ್ತರಿಗೆ ಅಭೀಮಃ ಎನ್ನುವಂತಹ ನಾಮದಿಂದ ತೋರ್ತಾನೆ. ವಸ್ತುತಃ ಇಲ್ಲಿ ಅಕಾರ ಸಂಧಿ ಲುಪ್ತ ಆಗಿರುವಂಥದ್ದನ್ನು ನಾವು ಕಾಣಬಹುದು. ಶರಭೋ ಭೀಮಃ ಅಂತಿದೆಯಲ್ಲ, ಶರಭೋ ಅಭೀಮಃ ಅಂತ ಬೇಕಾದರೆ ಅರ್ಥ ಮಾಡಿಕೊಂಡ್ರೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಯಾವ ಭಕ್ತರಿದ್ದಾರೋ ಅವರಿಗೆ ಆ ಭಗವಂತ ಭಯಂಕರನಲ್ಲ. ಆದ್ದರಿಂದ ಭಗವಂತನ ಹೆಸರು ಭೀಮಃ ಅಭೀಮಃ ಎನ್ನುವಂತಹ ಎರಡು ನಾಮಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ನಾಮವಾಗಿ ಸಮಯಜ್ಞೋ. ಸಮಯಜ್ಞ. ಆ ಭಗವಂತ ಸಮಯಜ್ಞ ಅಂತ ಕರೆಸ್ಕೊಳ್ತಾನೆ. ಯಾಕೆ ಅಂತಂದರೆ
ಸಮಯವನ್ನು ಬಲ್ಲವನು. ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳ ಸಮಯವನ್ನು ಭಗವಂತ ಬಲ್ಲವನು. ಹಾಗಾಗಿ ಅವನನ್ನು ಸಮಯಜ್ಞ ಅಂತ ಹೇಳಲಾಗತ್ತೆ. ಇನ್ನೂ ಒಂದು ಅರ್ಥದಲ್ಲಿ ಸಮತ್ವಂ ಯೋಗ ಉಚ್ಚತೆ ಅಂತ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ಸಮತ್ವ ಅನ್ನುವಂಥದ್ದು ಒಂದು ಯೋಗ. ಸಮತ್ವ ಅಂತಂದರೆ ಸುಖ ದುಃಖ ಎರಡೂ ಸಹಜ. ಜೀವನ ಅಂದ ಮೇಲೆ ಎರಡೂ ಬರುತ್ತೆ. ಆ ಎರಡಕ್ಕೂ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬಾರದು. ಆ ಎರಡರಿಂದ ಅತಿರಿಕ್ತವಾಗಿ ನಾವು ಇರುವಂಥದ್ದನ್ನು ಅಭ್ಯಾಸ ಮಾಡೋದೇ ಯೋಗ ಅಥವಾ ಯಜ್ಞ ಎನ್ನುವಂತಹ ನಾಮದಿಂದ ಕರೆಸ್ಕೊಳ್ತಾ ಇದೆ. ಅದೇ ಇಲ್ಲಿ ಭಗವಂತನ ನಾಮ. ಪರಮಾತ್ಮ ಹೇಳ್ತಾನೆ, ಸುಖ ದುಃಖ ಎರಡಕ್ಕೂ ನಿನ್ನನ್ನು ನೀನು ಅರ್ಪಿಸಿಕೊಳ್ಳಬೇಡ. ಸುಖವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತವಲ್ಲ. ಕಾಲ ಕಳೆದ ಹಾಗೆ ಎಲ್ಲವೂ ಕಳೆದು ಹೋಗುತ್ತೆ. ಸುಖೇ ಪಶ್ಯೇತ್ ಸುಖಾದಿಕಾನ್, ದುಃಖೇ ಪಶ್ಯೇತ್ ದುಃಖಾದಿಕಾನ್. ನಮಗೆ ಸುಖ ಬಂದಾಗ ದುಃಖ ಬಂದಾಗ ನಾವು ಹೇಗಿರಬೇಕು ಅಂತಂದರೆ, ದುಃಖೇ ದುಃಖಾದಿಕಾನ್ ಪಶ್ಯೇತ್. ನಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಜೀವನದಲ್ಲಿ. ನಮಗಿಂತ ಕಷ್ಟಪಟ್ಟವ್ರು ಹಿಂದೆ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ನಳ, ನಹುಷ, ಯಯಾತಿ, ಹರಿಶ್ಚಂದ್ರ ಮಹಾರಾಜ ಇವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಅವರ ಒಂದು ಜೀವನದ ಕಥೆಯನ್ನು ನಾವು ಅಧ್ಯಯನ ಮಾಡಿದ್ರೆ ನಮ್ಮ ಕಷ್ಟ ಏನೂ ಅಲ್ಲ ಅಂತ ಅನಿಸುತ್ತೆ. ಸುಖ ನಮಗೆ ಅತ್ಯಂತ ಸುಖ ಬಂದಾಗ ಆ ಸುಖಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಮಗಿಂತಲೂ ಅಧಿಕವಾದಂತಹ ಸುಖ ಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ಒಂದು ಬಾರಿ ನೆನಪು ಮಾಡಿಕೊಳ್ಬೇಕು. ಹಾಗಾಗಿ ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ ಎನ್ನುವಂತಹ ಅರ್ಥಾನುಸಂಧಾನ ಮಾಡುವುದೇ ಭಗವಂತರ ನಾಮ ಇಲ್ಲಿ ಸಮಯಜ್ಞ ಎನ್ನುವಂಥದ್ದು. ಮುಂದಿನ ನಾಮವಾಗಿ ಹವಿರ್ ಹರಿಹಿ ಅಂತ. ಹರಿಹಿ ಅಂತಂದರೆ ಸ್ಮೃತಿ ಮಾತ್ರೇಣ ಪುಂಸಾಂ ಪಾಪಂ ಸಂಸಾರಂ ಹರತೀತಿ ಹರಿಹಿ. ಆ ಭಗವಂತನ ಧ್ಯಾನವನ್ನು ಮಾಡುವುದರಿಂದ ಸ್ಮೃತಿ ಮಾತ್ರೇಣ ಅವನನ್ನು ನೆನೆಸಿಕೊಂಡ್ರೆ ಸಾಕು, ಪಾಪಗಳು ಅನ್ನುವಂಥದ್ದು ನಾಶವಾಗಿ ಹೋಗುತ್ತೆ. ಹೇಗೆ ಒಂದು ಮರದಲ್ಲಿ ಒಂದು 100 ಪಕ್ಷಿಗಳು ಕೂತಿರ್ತವೆ. ಆ ಮರದ ಕೆಳಗಡೆ ನಿಂತ್ಕೊಂಡು ಒಂದು ಬಾರಿ ನಾವು ಜೋರಾಗಿ ಕೂಗಿದ್ರೆ ಮರದಲ್ಲಿರುವಂತಹ ಪಕ್ಷಿಗಳೆಲ್ಲ ಹಾರಿ ಹೋಗ್ತವೆ. ಹಾಗೆ ಭಗವಂತನ ನಾಮವನ್ನು ಗಟ್ಟಿಯಾಗಿ ನಾವು ದೃಢವಾಗಿ ನಿಶ್ಚಯಪೂರ್ವಕವಾಗಿ ನನ್ನ ಪಾಪಗಳು ನಾಶವಾಗುತ್ತೆ ಅನ್ನುವಂತಹ ಭಾವದಿಂದ ಸ್ಮರಣೆ ಮಾಡಿದ್ದೇ ಆದರೆ ಆ ಎಲ್ಲ ಪಾಪಗಳು ನಾಶವಾಗಿ ಹೋಗ್ತವೆ. ಹಾಗಾಗಿ ಭಗವಂತನನ್ನು ಹರಿಹಿ ಅಂತ ಹೇಳಲಾಗತ್ತೆ. ಹರಿಹಿ ಅಂತಂದರೆ ಹರತಿ ಇತಿ ಹರಿಹಿ. ಏನನ್ನ ಹರಣ ಮಾಡ್ತಾನೆ ಭಗವಂತ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಪಾಪಗಳನ್ನು ನಾವು ಯಾವಾಗ ಆ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತೀವೋ ಆ ಕ್ಷಣದಿಂದಲೇ ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಹಾಗಾಗಿ ಅವನ ಹೆಸರು ಹರಿಹಿ ಅಂತ. ಈ ಶ್ಲೋಕದಲ್ಲಿ ಹವಿರ್ ಹರಿಹಿ ಎನ್ನುವಂತಹ 2 ನಾಮಗಳು ಸೇರಿ ಒಂದು ನಾಮ ಆಗಿದೆ. ಹವಿಹಿ ಹರಿಹಿ ಅಂತ. ಹವಿಹಿ ಎನ್ನುವುದಕ್ಕೆ ವಿಶೇಷವಾದಂಥ ಅರ್ಥ ಇದೆ. ಹೂಯತೆ ಹವಿಷಾ ಇತಿ ಹವಿಹಿ. ಯಜ್ಞಗಳಲ್ಲಿ ಹವಿರ್ಭಾಗವನ್ನು ಸ್ವೀಕಾರ ಮಾಡುವಂಥವನು ಭಗವಂತ, ಆದ್ದರಿಂದ ಅವನು ಹವಿಹಿ. ಮುಂದಿನ ನಾಮ ಸರ್ವಲಕ್ಷಣ ಲಕ್ಷಣ್ಯೋ. ಎಲ್ಲ ಲಕ್ಷಣಗಳಿಂದ ಕೂಡಿದಂಥವನು ಭಗವಂತ. ಹಾಗಾಗಿ ಸರ್ವಲಕ್ಷಣೈ ಪ್ರಮಾಣೈ ಲಕ್ಷಣಂ ಜ್ಞಾನಂ ಜಾಯತೆ ಯತ್ ತದ್ವಿನಿರ್ದಿಷ್ಟಂ ಸರ್ವಲಕ್ಷಣ ಲಕ್ಷಣಂ ತತ್ರ ಸಾಧು ಸರ್ವಲಕ್ಷಣ ಲಕ್ಷಣ್ಯ ತಸ್ಯೈವ ಪರಮಾರ್ಥತ್ವಾತ್. ಈ ಜಗತ್ತಲ್ಲಿ ನಾವೆಲ್ಲ ಯಾವ್ಯಾವ ಒಳ್ಳೆಯ ಲಕ್ಷಣಗಳು ಅಂತ ಹೇಳ್ತೀವೋ ಅದೆಲ್ಲವೂ ಭಗವಂತನಲ್ಲೇ ಇರುವಂಥದ್ದು. ಹಾಗಾಗಿ ಅವನು ಲಕ್ಷಣಗಳಿಗೂ ಲಕ್ಷಣವಾಗಿರುವಂಥವನು. ಆದ್ದರಿಂದ ಸರ್ವಲಕ್ಷಣ ಲಕ್ಷಣ್ಯ. ಮುಂದಿನ ನಾಮ ಲಕ್ಷ್ಮೀವಾನ್. ಲಕ್ಷ್ಮೀ ಅಸ್ಯ ವಕ್ಷಸಿ ನಿತ್ಯಂ ವಸತಿ ಇತಿ ಲಕ್ಷ್ಮೀವಾನ್. ಆ ಲಕ್ಷ್ಮೀದೇವಿ ಸದಾವಕಾಲ ವಿಷ್ಣುವಿನ ವಕ್ಷಸ್ಥಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಹಾಗಾಗಿ ಲಕ್ಷ್ಮಿಯನ್ನು ಸದಾವಕಾಲ ಧರಿಸಿದವನು
ಲಕ್ಷ್ಮೀವಾನ್ ಎನ್ನುವಂತಹ ನಾಮದಿಂದ ಭಗವಂತ ಕರೆಸ್ಕೊಳ್ತಾ ಇದ್ದಾನೆ. ಈ ಶ್ಲೋಕದ ಕೊನೆಯ ನಾಮವಾಗಿ ಸಮಿತಿಂಜಯ. ಸಮಿತಿಂ ಯುದ್ಧಂ ಜಯತೀತಿ ಸಮಿತಿಂಜಯ. ಅಂದರೆ ಸಮಿತಿ ಅಂತ ಹೇಳಿದ್ರೆ ಯುದ್ಧ ಅಂತ ಅರ್ಥ. ಯುದ್ಧವನ್ನು ಯಾವಾಗಲೂ ಗೆಲ್ಲುತ್ತಾನೆ ಭಗವಂತ. ಹಾಗಾಗಿ ಭಗವಂತನ ಹೆಸರು ಸಮಿತಿಂಜಯ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.